ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ತಿಂದೆ. ಚಳಿಗಾಲ ಅಲ್ವಾ, ಮೊದಲೇನೇ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋರು, ತಿನ್ಕೊಂಡು ಮನೆಗೆ ಪಾರ್ಸಲ್ ತೊಗೊಂಡು ಹೋಗೋರೆ ಜಾಸ್ತಿ. ಎಳೆಯ ಫ್ರಾನ್ಸ್ಗಳು ತವಾ ಫ್ರೈ ಮೇಲೆ ಕುಂದಾಡ್ಕೊಂಡು ಬಂದವೆ. ಸೊ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವು ಇವತ್ತು ಒಂದು ಒಳ್ಳೆ ಬಾರ್ಬಿಕ್ಯೂ ಜೊತೆಗೆ ಫಿಶ್ ತವಾ ಫ್ರೈ ತಿನ್ನೋದಕ್ಕೆ ಬಂದಿರೋದು. ಜೆ ಪಿ ನಗರ 6 ಫೇಸು ಪುಟ್ಟೇನಹಳ್ಳಿ ಲೇಕ್ ಇದೆಯಲ್ಲ, ಅದ್ರ ಹತ್ರ ಪುಟ್ಟೇನಹಳ್ಳಿ ಸರ್ಕಲ್ ಅಂತ ಇದು. ಸೊ ಇಲ್ಲಿ ಚರಣ್ ಬಾರ್ಬಿಕ್ಯೂ ಕಾರ್ನರ್ ಅಂತ ಇದೆ. ಒಂದೇ ಕಡೆ ಎರಡು ಥರ ನಿಮಗೆ ಬಾರ್ಬಿಕ್ಯೂ ತವಾ ಫ್ರೈ ಎರಡೂ ಕೂಡ ಒಂದೇ ಕಡೆ ಸಿಗೋ ಅಂಥದ್ದು. ಅದು ಕೂಡ ಮಸಾಲ ಮಾತ್ರ ಸೂಪರಾಗಿರುತ್ತೆ ಅಂತ ಇವರು ಹಾಕುವಂಥ ಮಸಾಲ. ಜನ ಮಾತ್ರ ಕಿರ್ ತುಂಬಿರ್ತಾರೆ. ಒಂದು 7 ಗಂಟೆ ಆದರೆ ಸಾಕು, ಹೋಗ್ಬಿಟ್ಟು ಒಂದರ ಹತ್ರ ಮಾತಾಡ್ಕೊಂಡು ಬಾರ್ಬಿಕ್ಯೂ ಮತ್ತು ತವಾ ಫ್ರೈ ಹೇಗಿದೆ ಅಂದ್ಬಿಟ್ಟು ತಿನ್ಕೊಂಡು ಬರೋಣ. ಸೊ ನಿಮಗೂ ಕೂಡ ಕೊಡ್ತೀನಿ, ಬನ್ನಿ ಹೋಗೋಣ. ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು, ಬೇಗ ಬೇಗ ಬರ್ಬೋದು. ಸರ್, ನನ್ನ ಹೆಸರು ಚೆನ್ನೇಗೌಡ ಅಂತ ಅಂದ್ಬಿಟ್ಟು, ನಮ್ಮದು ಶಾಪ್ ಹೆಸರು ಚರಣ್ ಬಾರ್ಬಿಕ್ಯೂ ಸೆಂಟರ್ ಅಂತ ಅಂದ್ಬಿಟ್ಟು, ಪುಟ್ಟೇನಹಳ್ಳಿ ಸರ್ಕಲ್ಲು, ಸಾರಕ್ಕಿ ಲೇಕ್ ಇದೆಯಲ್ಲ ಬ್ಯಾಕ್ ಸೈಡು. ನಮ್ಮಲ್ಲಿ ಜಿಲೇಬಿ ಮೀನು ಸಿಗುತ್ತೆ, ಬಾಂಗ್ಡಾ ಮೀನು ಸಿಗುತ್ತೆ, ರೂಪ್ಸನ್ ಸಿಗುತ್ತೆ, ಅಂಜಲ್ ಸಿಗುತ್ತೆ, ವೈಟ್ ಪಾಂಪ್ಲೆಟ್ ಸಿಗುತ್ತೆ, ಕ್ರಾಬ್ ಸಿಗುತ್ತೆ, ಪ್ರಾನ್ ಸಿಗುತ್ತೆ, ಮಟನ್ ಲಿವರು, ಚಿಕನ್ ಲಿವರು. ಚಿಕನ್ ಐಟಮ್ ಅಂದರೆ ಮಲೈ ಟಿಕಾ, ಚಿಕನ್ ಟಿಕಾ, ಚಿಕನ್ ವಿಂಗ್ಸು, ಲಾಲಿಪಪ್ಪು, ಲೆಗ್ಗು, ಚಿಕನ್ ಟಿಕಾ, ಇಷ್ಟು ಐಟಮ್ ಸಿಗುತ್ತೆ ಸರ್. ಬನ್ನಿ, ಇದೆಲ್ಲ ಫಿಶ್ ಎಲ್ಲ ಬಂದು ತವಾ ಮಾಡ್ತೀವಿ. ಚಿಕನ್ ಐಟಮ್ ಎಲ್ಲ ಒಂದು ಬಾರ್ಬಿಕ್ಯೂ ತೀತರ್ ಸಿಗುತ್ತೆ ನಮ್ಮಲ್ಲಿ, ತೀತರ್ ಸ್ಪೆಷಲ್ಲು. ಚಿಕನ್ ಐಟಮ್ ಎಲ್ಲ ಬಂದು ನಾರ್ಮಲ್ಲಾಗೆ ಚಿಕನ್ ಟಿಕಾ 80 ರುಪೀಸು, ಚಿಕನ್ ಹರಿಯಾಲಿ ಟಿಕಾ 80 ರುಪೀಸು, ಚಿಕನ್ ಮಲೈ ಟಿಕಾ 100 ರುಪೀಸು, ಚಿಕನ್ ಲೆಗ್ ಪೀಸ್ 2 ಪೀಸ್ ಬರುತ್ತೆ 120 ರುಪೀಸು, ಚಿಕನ್ ಲಾಲಿಪಾಪ್ 100 ರುಪೀಸು 4 ಪೀಸ್ ಬರುತ್ತೆ, ಚಿಕನ್ ಬ್ರೆಸ್ಟ್ ಪೀಸ್ ಸಿಗುತ್ತೆ 120 ರುಪೀಸು, ಚಿಕನ್ ಲಿವರು ಗಿಜರ್ಡು 80 ರುಪೀಸು ಒಂದು ಪ್ಲೇಟು, ಒಂದು 8ರಿಂದ 10 ಪೀಸ್ ಬರುತ್ತೆ ಅದು. ಇದು ಚಿಕನ್ ಐಟಮೆಲ್ಲ 7 ಪೀಸ್ ಬರುತ್ತೆ, ಒಳ್ಳೆ ಪೀಸ್ 7 ಪೀಸ್ ಕೊಡ್ತೀವಿ. ತೀತರ್ ತಂದೂರಿ ಕೊಡ್ತೀವಿ 100 ರುಪೀಸ್ ಒಂದು ಪೀಸು. ಮಾಮೂಲಿ ಫಿಶಲ್ಲಿ ಬಂದರೆ ನಿಮಗೆ ಬಾಂಗ್ಡೆ, ಜಿಲೇಬಿ, ರೂಪ್ಚಂದ್, ಅಂಜಲ್, ಪಾಂಪ್ಲೆಟ್, ವೈಟ್ ಇದು ಕ್ರಾಬು, ಪ್ರಾನು, ಇಷ್ಟೆಲ್ಲ ಐಟಮ್ ಸಿಗುತ್ತೆ ಸರ್ ನಮ್ಮಲ್ಲಿ. ಏನು ರೇಟಲ್ಲಿ ಕೊಡ್ತಿದ್ದೀರಾ ಸರ್? ಫಿಶ್ ಬಾಂಗ್ಡೆ ಎಲ್ಲ ಒಂದು ನಾರ್ಮಲ್ಲಾಗಿ ಒಂದು ಸೈಜ್ ಮೇಲೆ ಹೋಗುತ್ತದು. ಇವತ್ತು ಪ್ರೈಸ್ ಬಂದು 100 ರುಪೀಸ್ ಜಿಲೇಬಿ ಮಾರ್ತಾಯಿದ್ದೀವಿ, ಬಾಂಗ್ಡೆ 80 ರುಪೀಸ್ ಮಾರ್ತಾಯಿದ್ದೀವಿ, ರೂಪ್ಚಂದ್ 50 ರುಪೀಸ್ ಒಂದು ಪೀಸ್ ಮಾರ್ತಾಯಿದ್ದೀವಿ, ಕ್ರಾಬು 200 ರುಪೀಸ್ ಒಂದು ಪೀಸು, ಪ್ರಾನು 200 ರುಪೀಸ್ ಒಂದು ಪ್ಲೇಟು, 12 to 15 ಪೀಸ್ ಬರುತ್ತೆ. ಇದು ಮಟನ್ ಲಿವರ್ ಬಂದು 200 ರುಪೀಸು, 10 to 15 ಪೀಸ್ ಬರುತ್ತೆ. ಗಿಝರ್ಡ್ ಬಂದು ಚಿಕನ್ ಗಿಝರ್ಡು 80 ರುಪೀಸು, ಅದೊಂದು 8ರಿಂದ 10 ಪೀಸ್ ಬರುತ್ತೆ. ತೀತರ್ 100 ರುಪೀಸ್. ಮಸಾಲೆ ಎಲ್ಲ ಹೆಂಗೆ? ಮಸಾಲ ಎಲ್ಲ ನಾರ್ಮಲ್ ಸರ್, ನಾವು ಎಲ್ಲ ಹೋಮ್ ಮೇಡ್ ಥರ ಮಾಡ್ಕೊಂಡು ಮನೆಯಲ್ಲೇ ಮಾಡೋದು. ನಾವು ನಾವೊಂದು ಕಿಚನ್ ಮಾಡ್ಕೊಂಡಿದ್ವಿ, ಅಲ್ಲೆಲ್ಲ ರೆಡಿ ಮಾಡ್ಕೊಂಡು ಒಂದು 3 o'clock ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಒಂದು 5 o'clock ಒಳಗಡೆ ಎಲ್ಲ ಮುಗಿಸ್ತೀವಿ. ಅಲ್ಲಿ ನಮ್ಮದೊಂದು ಸಣ್ಣದೊಂದು ಒಮ್ಮಿನಿ ಇದೆ, ಅದಕ್ಕೆಲ್ಲ ಲೋಡ್ ಮಾಡ್ಕೊಂಡು ಇಲ್ಲಿ ಬಂದು ನಾವು 6 o'clock ಲ್ಯಾಂಡ್ ಆಗ್ತೀವಿ. ಇಲ್ಲಿಗೆ 6 o'clock ಸ್ಟಾರ್ಟ್ ಇರುತ್ತೆ, ರನ್ನಿಂಗ್ ಇರುತ್ತೆ, ಕೊಡ್ಬೋದು. ಫಿಶ್ಗೆ ಬೇರೆ ಮಸಾಲ, ಇದಕ್ಕೆ ಹೌದು ಸರ್. ಫಿಶ್ಗೆ ಸಪ್ರೇಟು, ಚಿಕನ್ ಲಿವರು, ಮಟನ್ ಲಿವರ್ಗೆ ಸಪ್ರೇಟು, ಚಿಕನ್ಗೆ 3 ಮಸಾಲ ಬರುತ್ತೆ. ಮಲೈ ಟಿಕಾ ಸಪ್ರೇಟ್ ಬರುತ್ತೆ, ಹರಿಯಾಲಿ ಟಿಕಾ ಸಪ್ರೇಟ್ ಬರುತ್ತೆ, ಚಿಕನ್ ಟಿಕಾ ಮತ್ತು ಲೆಗ್ಗು ಲಾಲಿಪಾಪ್ಗೆಲ್ಲ ಒಂದು ಮಸಾಲೆ ಬರುತ್ತೆ. ಇವಾಗ ಚಿಕನ್ ಲಾಲಿಪಾಪ್ ಇದು, ಚಿಕನ್ ಡ್ರಮ್ ಸ್ಟಿಕ್ ಇದು, ಹಾಂ, ವಿಂಗ್ಸು, ಇದು ಚಿಕನ್ ಟಿಕಾ, ಚಿಕನ್ ಹರಿಯಾಲಿ ಟಿಕಾ, ಇದು ಮಾಮೂಲಿ ವೈಟ್ ಬಂದು ಚಿಕನ್ ಮಲೈ ಟಿಕಾ ಬರುತ್ತೆ. ಟೋಟಲ್ ಎಷ್ಟು ಥರ ಇದೆ ಇವಾಗ ಟೋಟಲು? ಸರ್, ಇಲ್ಲಿ ಚಿಕನ್ ಐಟಮ್ ಫ್ಲೇವರ್ ಬಂದು 3 ವೆರೈಟಿ ಇದೆ, ಬಟ್ ಈ ಲೆಗ್ಗು ಲಾಲಿಪಾಪ್ ಎಲ್ಲ ಇದು ಚಿಕನ್ ಟಿಕಾ ಫ್ಲೇವರೇ ಬರುತ್ತೆ. ಓಕೆ, ಇದು ಜಿಲೇಬಿ ಫಿಶ್ ಸರ್. ಇದು ಓಕೆ, ಇದು ಮಾಮೂಲಿ ನಮ್ಮ ಹಳ್ಳಿ ಸೈಡ್ ಸಿಗುತ್ತಲ್ಲ, ಲೋಕಲ್ಲು, ಅಂದರೆ ಕೆರೆಯಲ್ಲಿ ಸಿಗೋ ಮೀನಿದೆ. ಓಕೆ, ಇದು ಬಾಂಗ್ಡೆ, ಇದು ಕ್ರಾಬ್ ಸರ್. ಇದು ಓಕೆ, ಫುಲ್ ಬರುತ್ತೆ ಹಿಂಗೆ. ಪ್ರಾನ್, ಇದು ಪ್ರಾನ್ಸ್, ಪೀತರು, ಓಕೆ,
ಸರ್ ಇದು ಅಂಜಲ್ ಫಿಶ್ ಇದು ವೈಟ್ ಪಾಂಪ್ಲೆಟ್ ಇದು. ಓಕೆ. ಇದು ಅಂಜಲ್ ಇದು ಸರ್ ಚಿಕನ್ದು ಗೀಝಡ್ ಇದು. ಓಕೆ. ಇದು ಮಟನ್ ಲಿವರು, ಮಾಮೂಲಿ ಬೀಜ ತಿಲ್ಲಿ ಇದೆಲ್ಲ ಮಿಕ್ಸ್ ಬರುತ್ತೆ ಸರ್. ಇದು ರೂಪ್ ಚಂದ್ ಇದು ಮಾಮೂಲಿ ಇದು ಗೊತ್ತಲ್ಲ, ರೂಪ್ ಚಂದಿನ ಸ್ಲೈಸ್ ಮಾಮೂಲಿ. 2 ಚಿಕನ್ ಟಿಕ್ಕನಾ 240 ಆನಿಯನ್ ಲೆಮನ್. एक दूध हाँ पार्सल पार्सल ಅಣ್ಣ ಮಲೈ ಟಿಕ್ಕ ಕೊಡ್ಲಾ ಇದು ಚಳಿಗಾಲ ಅಲ್ವಾ, ಮೊದಲೇನೇ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋರು, ತಿನ್ಕೊಂಡು ಮನೆಗೆ ಪಾರ್ಸಲ್ ತೊಗೊಂಡು ಹೋಗೋರೆ ಜಾಸ್ತಿ. ಆಮೇಲೆ ಇಲ್ಲಿ ಸ್ಪೆಷಲ್ ಏನಂತಂದರೆ ತವಾ ಫ್ರೈ ಸಿಗುತ್ತೆ, ಫಿಶ್ ತವಾ ಫ್ರೈಗಳು ಮತ್ತು ಬಾರ್ಬಿಕ್ಯೂನು ಸಿಗುತ್ತೆ ಗುರು. ಒಂದೇ ಕಡೆ 2 ಐಟಮ್ಗಳು. ನಾನಿವಾಗ ತಡೆಯೋಕ್ಕಾಗ್ದೇನೆ ಪ್ರಾನ್ಸ್ ತೊಗೊಂಡ್ಬಿಟ್ಟಿದ್ದೀನಿ. ಲಿಮಿಟೆಡ್ ಸ್ಟಾಕು, ಬೇಗ ಖಾಲಿ ಆಗ್ಬಿಡುತ್ತಿದ್ದು. ಅದಕ್ಕೋಸ್ಕರ ಎಳೆಯ ಫ್ರಾನ್ಸ್ಗಳು ತವಾ ಫ್ರೈ ಮೇಲೆ ಕುಣಿದಾಡ್ಕೊಂಡು ಬಂದವೆ. ಗೊತ್ತಿದ್ರೆ ಏನು ಸಕಾಲಾಗಿದೆ ಗೊತ್ತಾಗೋದು ಫ್ರಾನ್ಸ್ ರುಚಿ. ಅಯ್ಯೋ ತಿಂತಿದ್ರೆ ಆ ಮಸಾಲ ಫ್ಲೇವರ್ ಒಳ್ಳೆ ಸೂಪರ್ ಇದೆ. ಖಾರ ಜಾಸ್ತಿ ಇಲ್ಲ, ಬಟ್ಟು ಫ್ಲೇವರ್ ಮಾತ್ರ ಸಕಾಲಾಗಿ ಕೊಟ್ಟಿದ್ರೆ. ರೆಡ್ ಮಸಾಲ ಮಾಡಿರ್ತಾರೆ, ಬಟ್ ರೆಡ್ ಮಸಾಲ ಸ್ವಲ್ಪ ಪೆಪ್ಪರ್ದು ಫ್ಲೇವರ್ ಸ್ವಲ್ಪ ನಿಮಗೆ ಜಾಸ್ತಿ ಸಿಗ್ತಿದೆ. ನಾಲ್ಗೆಗೆ ಚೂರಿ ಚೂರಿ ಅನ್ನುತ್ತೆ ಪೆಪ್ಪರ್ದು. ಬಟ್ ಅದು ಬಿಟ್ಟರೆ ಬೇರೆ ಎಲ್ಲ ಮಸಾಲ ಚೆನ್ನಾಗಿ ಕರೆಕ್ಟಾಗಿ ಸೆಟಲ್ಡ್ ಆಗಿ ಹೋಗಿದೆ, ಸಖತ್ತಾಗಿದೆ. ಎಳೆ ಫ್ರಾನ್ಸು ಕೊಡ್ತಿದೆ ಗೊತ್ತಾಗಿಲ್ಲ, ನುಂಗ್ಬಿಟ್ಟು ಹಂಗೇನೇ. ಚಟ್ನಿ ಸಿಗುತ್ತೆ, ಗ್ರೀನ್ ಚಟ್ನಿ. ಖಾರ ಬೇಕಂದರೆ ಈ ಚಟ್ನಿ ಯೂಸ್ ಮಾಡ್ಬೋದು ನನ್ನ ಪ್ರಕಾರ. ಗ್ರೀನ್ ಚಟ್ನಿ ನಿಮ್ಮೆಣ್ಣೆ ಹಾಕೊಂಡಿದ್ದಕ್ಕೆ ಸ್ವಲ್ಪ ಟ್ಯಾಂಗಿನೆಸ್ಸು, ಇಲ್ಲಾಂದರೆ ಸ್ವಲ್ಪ ಖಾರ ಇನ್ನೂ ಜಾಸ್ತಿ ಹೊಡಿತಿತ್ತೇನೋ. ಖಾರ ಸಾಕಾಗಿದೆ ಇದು ಚಟ್ನಿ ಮಾತ್ರ. ಒಂದು 4-5 ಸರಿ ಕಚ್ಚಿ ತಕ್ಷಣ ನಾಲ್ಗೆ ಮೇಲೆಲ್ಲ ಫುಲ್ ಹರಡ್ಕೊಂಡ್ಮೇಲೆ ಫೀಲ್ ಮಾಡ್ತೀರಾ ಹೀಟ್ನ. ಸಕಲ ಖಾರ ಇದೆ. ಗ್ರೀನ್ ಚಟ್ನಿ ಅಲ್ವಾ, ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ದಾರೆ, ಅದಕ್ಕೂ ಸ್ವಲ್ಪ ಪೇಪರ್ ಹೋಗಿದೆ. ನಾರ್ಮಲಿ ಆ ಒಂದು ಹಾಕೊಂಡು ತವ ಮೇಲೆ ಹಾಕ್ತಾರಲ್ಲ, ಅದ್ರ ಮೇಲೆ ಮ್ಯಾರಿನೇಟ್ ಆಗಿರುತ್ತಲ್ಲ, ಅದ್ರ ಸ್ವಲ್ಪ ಖಾರ ಇರುತ್ತೆ. ನಿಮ್ಮೆಣ್ಣೆ ಇಟ್ಕೊಂಡ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಸಕಲಾಗಿದೆ. ಫ್ರಾನ್ಸ್ ಸೂಪರಾಗಿದೆ. ಬೇಜಾನ್ ವೆರೈಟಿ ಇದೆ ಗುರು, ಸಿಕ್ಕಾಪಟ್ಟೆ ವೆರೈಟಿ ಇದೆ. ತೊಗೊಂಡಿದ್ದಾಳೆ. ಹೋಗ್ತಿದ್ದೀರಾ ನಾಳೆ ಮಧ್ಯಾಹ್ನ ಹೋಗ್ಬಿಟ್ಟು ಎಲ್ಲ ನಿಂತ್ಕೊಂಡು ಸರಿನಾ? ಸಾಕು ಅವು ಸಾಕು. ಒಂದು ಲಾಲಿಪಾಪ್ ಬೇಕಾಗಿದೆಯಾ? ಇನ್ನೊಂದು ಮೀನು ತಗೊಂಡ್ಬೇಕು. ಬಾರ್ಬಿಕ್ಯೂನಲ್ಲಿ ನಿಮಗೆ 3 ಥರ ಫ್ಲೇವರ್ ಕೊಡ್ತಿದ್ದಾರೆ ಇವರು. ನಾರ್ಮಲಾಗಿ ಎಲ್ಲ ಕಡೆ 3 ಥರ ಫ್ಲೇವರ್ ಇರುತ್ತೆ. ಒಂದು ಹರಿಯಾಲಿ, ಒಂದು ಮಲಾಯಿ, ಇನ್ನೊಂದು ರೆಡ್ ಚಿಕನ್ನು, ಅಂದರೆ ರೆಡ್ ಕಲರ್ ಮಸಾಲ ಹಾಕಿ ಮಾಡೋ ಅಂಥದ್ದು. ಸರಿ ನೋಡಿ ಇಲ್ಲಿ
ಆಮೇಲೆ ಬೆಣ್ಣೆ ಗಿಣ್ಣೆ ಎಲ್ಲ ಬೇಜಾನ್ ಹಾಕಿದ್ದಾರಪ್ಪ, ಸಿಕ್ಕಾಪಟ್ಟೆ ಬೆಣ್ಣೆ ಬೇಜಾನ್ ಹಾಕಿದರೆ, ಜಾಸ್ತಿ ಬೆಣ್ಣೆ ಹೋಗಿದೆ ಒಟ್ಟಿನಲ್ಲಿ. ನಾರ್ಮಲಾಗಿ ಇದರಲ್ಲಿ ಆಯಿಲಿ ಕಂಟೆಂಟ್ ಇರುತ್ತೆ, ಬಟ್ ಅದ್ರ ಮೇಲ್ಗಡೆ ಮತ್ತೆ ಬೆಣ್ಣೆ ಎಲ್ಲ ಹಾಕಿದ್ದಾರೆ. ಹರಿಯಾಲಿ ಗ್ರೀನ್ ಚಿಕನ್ ಬಾರ್ಬಿಕ್ಯೂ ಸುಟ್ಟು ಬಾಡು. ಆಹಾ, ಏನಂದ್ರೆ ಇನ್ನೊಂದು ಜಾಸ್ತಿ ಸೀದಿಲ್ಲ, ಚೆನ್ನಾಗಿ ಬೆಂದಿದೆ. ಸೀದಾಗ ಏನಾಗುತ್ತೆ ನಿಮಗೆ ಒಂಥರ ಅಷ್ಟೊಂದು ಟೇಸ್ಟು ನಿಮ್ಗೆ ಸಿಗೋಲ್ಲ, ಆ ಫ್ಲೇವರ್ ನಿಮಗೆ ಟೇಸ್ಟ್ ಸಿಗೋಲ್ಲ. ಈ ಹರಿಯಾರಿನಲ್ಲಿ ಮೀಡಿಯಮ್ ಸ್ಪೈಸಿ ಒಂಥರ ಚಾಟ್ ಮಸಾಲದಲ್ಲಿ ತಿಂತೀರಲ್ಲ, ಆ ಒಂದು ಫ್ಲೇವರು ಸ್ವಲ್ಪ ಚೆನ್ನಾಗಿ ಸಿಗುತ್ತೆ. ಮೇ ಬಿ ಅವ್ರು ಚಾಟ್ ಮಸಾಲ ಉದುರಿಸಿರೋದಕ್ಕೇನೋ, ಕರೆಕ್ಟು, ಚಾಟ್ ಮಸಾಲ ಉದುರಿಸ್ಬಿಟ್ಟಿದ್ದಾರೆ, ಅದಕ್ಕೆ ನಿಮಗೆ ಆ ಒಂದು ಫ್ಲೇವರ್ದು ಟೇಸ್ಟ್ ಜೊತೆಗೆ ಸಿಗುತ್ತೆ. ಆಮೇಲೆ ಹರಿಯಾಲಿ ಬಿಟ್ಟರೆ ಇದು ಬಂದು ಮಲಾಯ್, ಚೆನ್ನಾಗಿ ನೀಟಾಗಿ ಇಳ್ಕೊಂಡಿರುತ್ತೆ ಬೆಣ್ಣೆ ಎಲ್ಲ. ನಾರ್ಮಲಾಗಿ ಮ್ಯಾರಿನೇಟ್ ಚೆನ್ನಾಗಿ ಮಾಡಿದ್ದಾರೆ, ಅದೊಂದು ಚೆನ್ನಾಗಿದೆ ಅನಿಸುತ್ತೆ. ಚಿಕನ್ ಅಷ್ಟೇ ಮಾಯಿಶ್ಚರ್ ಇದೆ ಚಿಕನಲ್ಲಿ, ಕಡ್ದು ತಿಂದ ತಕ್ಷಣ ನಿಮಗೆ ಡ್ರೈ ಅಂತ ಅನಿಸೋದಿಲ್ಲ. ಬಿಕಾಸ್ ಏನಕ್ಕಂದರೆ ಹಾಕಿರೋ ಮಸಾಲ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ, ಪ್ಲಸ್ ಬೇಯಿಸ್ಬೇಕಾದ್ರೆ ಜಾಸ್ತಿ ಸೀದಿಲ್ಲ, ಒಂದೊಳ್ಳೆ ಕರೆಕ್ಟು ಲೆವೆಲಲ್ಲಿ ಬೇಯಿಸಿರೋವಂಥದ್ದು ಚೆನ್ನಾಗಿದೆ. ಆಮೇಲೆ ಇಲ್ಲಿ ನಿಮಗೆ ಲೆಗ್ ಪೀಸು ಸಿಗುತ್ತೆ. ಆಮೇಲೆ ಇಲ್ಲಿ ನಿಮಗೆ ಲಾಲಿಪಾಪ್ ಪೀಸ್ಗಳು ಸಿಗುತ್ತೆ, ವಿಂಗ್ಸು ಸಿಗುತ್ತೆ. ಸೊ ಇದು ಬಂದು ನಿಮಗೆ ಒಂದೇ ಮಸಾಲದಲ್ಲಿ ಸಿಗೋದು, ರೆಡ್ ಮಸಾಲ. ಆಮೇಲೆ ನಿಮಗೆ ಬಾರ್ಬಿಕ್ಯೂ ಮಾಡಬೇಕಾದ್ರೆ ಗ್ರೀನ್ ಚಟ್ನಿನ ಹಾಕ್ತಾರೆ ಒಟ್ಟಿನಲ್ಲಿ, ಸ್ವಲ್ಪ ಸ್ಪೈಸಿ ಬರಲಿ ಅಂದರೆ, ಸ್ಪೈಸಿ ಬೇಕಂದರೆ. ಇಲ್ಲಿ ಮಧ್ಯದಲ್ಲೆಲ್ಲ ಹೋಗಿದೆಯಾ ಗ್ರೀನ್ ಚಟ್ನಿ ಕಾಣಿಸ್ತಿದೆಯಾ, ಇದೆಲ್ಲ ಗ್ರೀನ್ ಚಟ್ನಿನೇ. ಇದು ಸ್ಪೈಸಿ ಬೇಕು ಅಂದರೆ ನೀವು ಹಾಕ್ಸ್ಕೊಬೋದು. ದೊಡ್ಡ ಲೆಗ್ ಪೀಸು, ನಾರ್ಮಲಾಗಿ ಆ ಬಾರ್ಬಿಕ್ಯೂ ಪೀಸ್ಗಳು ತಿನ್ನೋದಕ್ಕೂ ಈ ಥರ ಒಂದು ದೊಡ್ಡ ಲೆಗ್ ಪೀಸ್ ತಿನ್ನೋದಕ್ಕೂ ತುಂಬ ಮಜಾ ಇದೆ ಗುರು. ಯಾಕೆ ಅಂದರೆ ಬಿಸಿ ಬಿಸಿ ಒಳಗಡೆ ಹಂಗೆ ಇರುತ್ತೆ, ಅದಕ್ಕಿಂತ ಜಾಸ್ತಿ ಜ್ಯೂಸಿನೆಸ್ಸು ಈ ಪೀಸಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ. ಆಮೇಲೆ ಪೀಸು ಅಷ್ಟೇ ತಿನ್ಬೇಕಾದ್ರೆ ನಿಮಗೆ ಮಾಂಸ ಜಾಸ್ತಿ ಸಿಗುತ್ತೆ, ತಿನ್ಬೋದು. ಚೆನ್ನಾಗಿದೆ ಬಾರ್ಬಿಕ್ಯೂ, ಟೇಸ್ಟಿಯಾಗಿದೆ. ಬಂದರೆ ಸಾಯಂಕಾಲ ಸಿಗುತ್ತಪ್ಪ ಶರಣ್ ಬಾರ್ಬಿಕ್ಯೂ ಕಾರ್ನರು. ಇದು ಮುಗೀತು, ಈಗ ಫಿಶ್ ಕಡೆ ಹೋಗೋಣ. ಫಿಶ್ ತಗೊಬರ್ತೀನಿ ತಾಳಿ. ಫಿಶ್ ತವಾ ಫ್ರೈ ಚೆನ್ನಾಗಿ ಮುಗಿ ಬಿದ್ದು ತಗೊತಿದ್ದಾರೆ. ಅದರಲ್ಲೂ ಬಾಂಗುಳ ಪಾಂಫ್ರೇಟು ನಮ್ಮ ಫೇವ್ರೇಟು. ಯಾಕೆ ಅಂದರೆ ಇದನ್ನು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ, ಮಾಂಸನೂ ಅಷ್ಟೇ ಫ್ರೆಶ್ ಆಗಿರುತ್ತೆ, ಸ್ವಲ್ಪ ಕಾಸ್ಟ್ಲಿನೂ ಜಾಸ್ತಿ. ಸಾಕಾಗಿದೆ ಮಾಂಸ ಮಾತ್ರ ನೋಡೋದಕ್ಕೇನೇನೆ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ತಿಂದೆ. ಬಿಸಿ ಬಿಸಿ ಕೈಯಲ್ಲಿದ್ದರೆ ಮಜಾನೋ ಮಜಾ. ಅದರಲ್ಲೂ ಅವ್ರು ಹಾಕೋ ಮಸಾಲ ಅಂತೂ ಬಾಯಲ್ಲಿ ನೀರು ಬರ್ತಿತ್ತು ನೋಡ್ತಿದ್ರೇನೆ. ಕೆಂಪು ಮಸಾಲ ಆಲ್ರೆಡಿ ಮ್ಯಾರಿನೇಟ್ ಮಾಡಿರ್ತಾರೆ, ಅದ್ರ ಜೊತೆಗೆ ಅದಾದಮೇಲೆ ಮತ್ತೆ ಇನ್ನೂ ಒಂದು ಸರಿ ಫ್ರೈ ತವಾ ಮೇಲೆ ಇದ್ದಾಗ ಹಾಕ್ಕೊಡ್ತಾರೆ. ಅನಿಸ್ತಿದೆ. ಚಳಿ ವೆದರ್ ಮಾತ್ರ ಸೂಪರಾಗಿರೋದುಗಳು. ಈ ಥರ ಮೀನುಗಳು ಬಾರ್ಬಿಕ್ಯೂಗಳು ಸಾಕಾಗಿದೆ. ಆಮೇಲೆ ಅವರು ಮೇಲ್ಗಡೆ ಉದುರಿಸ್ಕೊಡೋ ಚಾಟ್ ಮಸಾಲ ಮಾತ್ರ ಸೂಪರ್. ಮಾಂಸ ಮಾತ್ರ ಉದುದ್ರಾಗಿ ಹೆಂಗಿದೆ ನೋಡಿ, ಉದುದ್ರಾಗಿ ಒಳ್ಳೆ ಕೈಗೆ ಹೆಂಗೆ ಬರುತ್ತೆ ಗೊತ್ತಾ, ನೀಟಾಗಿ ಸಾಕಾಗಿದೆ. ಜಿನುಗ್ತಾ ಇದೆ ಹಂಗೆ, ಆಯಿಲು ಅವ್ರು ಹಾಕಿರೋ ಆಯಿಲು ಜಿನುಗ್ತಾ ಇದೆ. ಇದು ಮಾಂಸನೇ ಕಲರೇ ಒಂಥರ ಡಿಫ್ರೆಂಟು, ಸ್ವಲ್ಪ ರೆಡ್ಡಿಶ್ ಥರ ಬೆಂದ ಮೇಲೆ. ಬೇರೆ ಎಲ್ಲನೂ ವೈಟ್ಗಿದೆ, ಇದೊಂದು ಸ್ವಲ್ಪ ರೆಡ್ಡಿಶ್ ಥರ ಇದೆ. ಆಮೇಲೆ ಇದೊಂಥರ ತಿನ್ನಬೇಕಾದ್ರೂ ಅಷ್ಟೇ ಸ್ವಲ್ಪ ಅಗಿಬೇಕು, ಒಂಥರ ರುಚಿ ಬೇರೆ ಬೇರೆ ಥರನೇ ಸಿಗುತ್ತೆ ನಿಮಗೆ. ಕೆಲವರಿಗೆ ತುಂಬ ಇಷ್ಟ, ನಮಗೂ ಕೂಡ ತುಂಬ ಇಷ್ಟ ಬಾಂಗುಡೆ. ಆಮೇಲೆ ಹಾಕೋ ಮಸಾಲ ಮಾತ್ರ ಬಾಂಗುಡೆಗೆ ಸಖತ್ತಾಗಿ ಹೊಂದ್ಕೊಂಡಿದೆ, ಫ್ಲೇವರ್ ಸಖತ್ತಾಗಿದೆ. ಸೊ ಇಲ್ಲಿ ನಿಮ್ಗೆ ಇನ್ನೂ ಬೇಜಾನ್ ಸಿಗುತ್ತೆ, ಕ್ರಾಬ್ ಸಿಗುತ್ತೆ, ಪ್ರಾನ್ಸ್ ಆವಾಗಲೇ ತಿಂದ್ವಿ, ನಂಜಲ್ಲೂ ಸಿಗುತ್ತೆ. ಆಮೇಲೆ ಜಿಲೇಬಿ ಸಿಗುತ್ತೆ. ನಾರ್ಮಲಾಗಿ ಜಿಲೇಬಿ ಟ್ರೈ ಮಾಡ್ಬೋದು. ಬಂದರೆ ನೀವು ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಚರಣ್ ಬಾರ್ಬಿಕ್ಯೂ ಸೆಂಟರು, ಚರಣ್ ಫಿಶ್ ತವಾ ಫ್ರೈ ಸೆಂಟರು, ಕುಟೇನಹಳ್ಳಿ ಲೇಕ್ ಹತ್ರನೇ ಇರೋವಂಥದ್ದು. ಸಾಯಂಕಾಲ 6 ಗಂಟೆ ಕರೆಕ್ಟ್ ಸ್ಟಾರ್ಟ್ ಆದರೆ 11 ಗಂಟೆವರೆಗೆ ಇರ್ತಾರಂತೆ. ಬನ್ನಿ, ನೀವು ಕೂಡ ಒಂದು ಸರಿ ಬಂದು ಟ್ರೈ ಮಾಡಿ.
ಫ್ಯಾಮಿಲಿ ಜೊತೆ ಬರ್ಬೋದು, ಫ್ರೆಂಡ್ ಜೊತೆ ಬರ್ಬೋದು, ಬಂದ್ಬಿಟ್ಟು ತಿನ್ಕೊಂಡು ಎಂಜಾಯ್ ಮಾಡ್ಕೋಬೋದು. ವೆದರ್ ಮಾತ್ರ ಸಕ್ಕತ್ತಾಗಿರುತ್ತೆ, ರುಚಿಯಾಗಿರೋಂಥ ಫುಡ್ಡು. ಮಸಾಲನೂ ಅಷ್ಟೇ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಸೊ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.